ನಮಸ್ಕಾರ. ಸ್ಕ್ರೇಪರ್ಗಳ ವಿಧಗಳು ಮತ್ತು ಸ್ಕ್ರೇಪಿಂಗ್ ಕಾರ್ಯಾಚರಣೆಗಳ ಕುರಿತು ಈ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವಿವಿಧ ರೀತಿಯ ಸ್ಕ್ರೇಪರ್ಗಳನ್ನು ವಿವಿಧ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಈಗ ನಾವು ಸ್ಕ್ರೇಪರ್ಗಳ ವಿಧಗಳು ಮತ್ತು ಸ್ಕ್ರೇಪಿಂಗ್ ಕಾರ್ಯಾಚರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾವೀಗ ಈ ತರಗತಿಯ ಉದ್ದೇಶಗಳನ್ನು ನೋಡೋಣ. ಈ ತರಗತಿ ಪೂರ್ಣವಾಗುವುದರ ಒಳಗೆ ನೀವು ಕೆಳಗಿನ ಕೆಲಸಗಳನ್ನು ಮಾಡಲು ಕಲಿಯುವಿರಿ. ಹ್ಯಾಂಡ್ ಸ್ಕ್ರೇಪರ್ನ ಭಾಗಗಳನ್ನು ವ್ಯಾಖ್ಯಾನಿಸುವಿರಿ. ಹ್ಯಾಂಡ್ ಸ್ಕ್ರೇಪರ್ನ ವಿಧಗಳನ್ನು ವ್ಯಾಖ್ಯಾನಿಸುವಿರಿ. ಸ್ಕ್ರೇಪಿಂಗ್ ಮಾಡುವಾಗ ಸ್ಕ್ರೇಪರ್ ಅನ್ನು ಸರಿಯಾಗಿ ಹಿಡಿದುಕೊಳ್ಳುವಿರಿ. ಸ್ಕ್ರೇಪರ್ ಅನ್ನು ಚೆನ್ನಾಗಿ ಇಟ್ಟುಕೊಳ್ಳುವಿರಿ. ಹ್ಯಾಂಡ್ ಸ್ಕ್ರೇಪಿಂಗ್ ಎಂದರೆ ನಿಖರವಾದ ಮೇಲ್ಮೈಯಿಂದ ಕಡಿಮೆ ಪ್ರಮಾಣದ ಲೋಹವನ್ನು ತೆಗೆದುಹಾಕುವ ಪ್ರಕ್ರಿಯೆಯಾಗಿದೆ. ಎತ್ತರ ಕಾಣುವ ಅಂಶಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಹ್ಯಾಂಡ್ ಸ್ಕ್ರೇಪರ್ಗಳು ಹ್ಯಾಂಡ್ ಫೈಲ್ ಅಂದರೆ ಕೈ ಅರಗಳನ್ನು ಹೋಲುತ್ತವೆ. ಹ್ಯಾಂಡ್ ಸ್ಕ್ರೇಪರ್ ಯಾವುದೇ ಮೇಲ್ಮೈಯಿಂದ ಲೋಹವನ್ನು ಸ್ಕ್ರೇಪ್ ಮಾಡಲು ಅಂದರೆ ಕೆರೆಯಲು ಬಳಸುವ ಒಂದೇ ಅಂಚಿರುವ ಸಾಧನವಾಗಿದೆ. ತೆಗೆಯಬಹುದಾದ ಸ್ಕ್ರೇಪರ್ ಬ್ಲೇಡುಗಳನ್ನು ಹೈ ಸ್ಪೀಡ್ ಸ್ಟೀಲ್ ಅಥವಾ ಟಂಗ್ಸ್ಟನ್ ಕಾರ್ಬೈಡ್ ಸ್ಟೀಲ್ನಿಂದ ತಯಾರಿಸಲಾಗುತ್ತದೆ. ಹ್ಯಾಂಡ್ ಸ್ಕ್ರೇಪರ್ 3 ಭಾಗಗಳನ್ನು ಒಳಗೊಂಡಿದೆ. ಸ್ಕ್ರೇಪರ್ ಬ್ಲೇಡ್, ಶಾಫ್ಟ್, ಹ್ಯಾಂಡಲ್ ಅಂದರೆ ಹಿಡಿಕೆ. ಹ್ಯಾಂಡ್ ಸ್ಕ್ರೇಪರ್ಗಳ ಒಟ್ಟಾರೆ ಉದ್ದವು 150 ರಿಂದ 500 ಮಿಲಿಮೀಟರ್ ವರೆಗೆ ಇರುತ್ತದೆ. ಸ್ಕ್ರೇಪಿಂಗ್ನ ಒಂದು ಪ್ರಯೋಜನವೆಂದರೆ ಈ ಉಪಕರಣವನ್ನು ಅತ್ತಿತ್ತ ಸರಿಸಲಾಗದ ಭಾರವಾದ ವಸ್ತುಗಳ ತುಣುಕುಗಳನ್ನು ಸುಲಭವಾಗಿ ಸ್ಕ್ರೇಪ್ ಮಾಡಬಹುದು. 2 ರೀತಿಯ ಸ್ಕ್ರೇಪರ್ಗಳನ್ನು ಬಳಸಲಾಗುತ್ತದೆ. ಸಮತಟ್ಟಾದ ಮೇಲ್ಮೈಗಳನ್ನು ಸ್ಕ್ರೇಪ್ ಮಾಡಲು, ಬಾಗಿದ ಮೇಲ್ಮೈಗಳನ್ನು ಸ್ಕ್ರೇಪ್ ಮಾಡಲು. ಸಮತಟ್ಟಾದ ಮೇಲ್ಮೈಗಳನ್ನು ಸ್ಕ್ರೇಪ್ ಮಾಡಲು, ದೊಡ್ಡದಾದ ಸಮತಟ್ಟಾದ ಮೇಲ್ಮೈಗಳನ್ನು ಸ್ಕ್ರೇಪ್ ಮಾಡಲು ಫ್ಲಾಟ್ ಸ್ಕ್ರೇಪರ್ ಅನ್ನು ಬಳಸಲಾಗುತ್ತದೆ. ಕತ್ತರಿಸುವ ಅಂಚು 3 ಮಿಲಿಮೀಟರ್ ದಪ್ಪವಾಗಿರುತ್ತದೆ. ಪೀನಾಕಾರದಲ್ಲಿ ದುಂಡಾಗಿರುತ್ತದೆ. ಹುಕ್ ಸ್ಕ್ರೇಪರ್ ಫ್ಲಾಟ್ ಸ್ಕ್ರೇಪರ್ನಂತೆಯೇ ಇರುತ್ತದೆ, ಆದರೆ ಅದರ ಪಾಯಿಂಟ್ 90 ಡಿಗ್ರಿ ಕೋನದಲ್ಲಿ ಬಾಗಿರುತ್ತದೆ. ಫ್ಲಾಟ್ ಸ್ಕ್ರೇಪರ್ ಅನ್ನು ಬಳಸಲು ಅನುಕೂಲಕರವಾಗಿಲ್ಲದ ಸಂದರ್ಭದಲ್ಲಿ ಇವುಗಳನ್ನು ಬಳಸಲಾಗುತ್ತದೆ. ದೊಡ್ಡದಾದ ಸಮತಟ್ಟಾದ ಮೇಲ್ಮೈಗಳು ಮತ್ತು ಬಾಗಿದ ಮೇಲ್ಮೈಗಳನ್ನು ಸ್ಕ್ರೇಪ್ ಮಾಡಲು ಡಬಲ್ ಹ್ಯಾಂಡಲ್ ಸ್ಕ್ರೇಪರ್ ಅನ್ನು ಬಳಸಲಾಗುತ್ತದೆ. ಬೇರಿಂಗ್ ಬ್ಲಾಕ್ಗಳನ್ನು ಸ್ಕ್ರೇಪ್ ಮಾಡಲು ಹಾಫ್ ರೌಂಡ್ ಸ್ಕ್ರೇಪರ್ ಅನ್ನು ಬಳಸಲಾಗುತ್ತದೆ. 3 ಸ್ಕ್ವೇರ್ ಅಥವಾ ಟ್ರಯಾಂಗಲ್ ಸ್ಕ್ರೇಪರ್ ಅನ್ನು ಸಣ್ಣ ವ್ಯಾಸದ ರಂಧ್ರಗಳನ್ನು ಸ್ಕ್ರೇಪ್ ಮಾಡಲು, ನಿಖರವಾದ ರಂಧ್ರಗಳ ಅಂಚುಗಳನ್ನು ಡೀಬರ್ ಮಾಡಲು ಅಂದರೆ ನಯಗೊಳಿಸಲು ಬಳಸಲಾಗುತ್ತದೆ. ಬುಲ್ ನೋಸ್ ಸ್ಕ್ರೇಪರ್ಗಳು ಗೂಳಿಯ ಮೂಗಿನ ಹೊಳ್ಳೆಗಳನ್ನು ಹೋಲುತ್ತವೆ. ದೊಡ್ಡ ಬೇರಿಂಗ್ಗಳನ್ನು ಸ್ಕ್ರೇಪ್ ಮಾಡಲು ಇದನ್ನು ಬಳಸಲಾಗುತ್ತದೆ. ಸ್ಕ್ರೇಪ್ ಮಾಡುವಾಗ ಸ್ಕ್ರೇಪರ್ ಅನ್ನು ಸರಿಯಾಗಿ ಹಿಡಿದುಕೊಳ್ಳುವುದು ಹೇಗೆ? ಸಮತಟ್ಟಾದ ಅಥವಾ ಫ್ಲಾಟ್ ಸ್ಕ್ರೇಪರ್ಗಾಗಿ ಸ್ಕ್ರೇಪರ್ನ ಹ್ಯಾಂಡಲ್ ಅನ್ನು ಬಲಗೈಯಿಂದ ಹಿಡಿದು ತಳ್ಳಲಾಗುತ್ತದೆ. ಫಾರ್ವರ್ಡ್ ಕಟಿಂಗ್ ಸ್ಟ್ರೋಕ್ ಅನ್ನು ಆರಂಭಿಸುವಾಗ ಬಲ ಮೊಣಕೈಯನ್ನು ದೇಹದಿಂದ ಹೊರಕ್ಕೆ ಹಿಡಿದುಕೊಳ್ಳಿ. ಕತ್ತರಿಸುವ ಸ್ಟ್ರೋಕ್ ನಂತರ ಮೊಣಕೈಯನ್ನು ದೇಹದ ಹತ್ತಿರ ತನ್ನಿ. ಬ್ಲೇಡ್ ಅನ್ನು ಎಡಗೈಯಿಂದ ತಳ್ಳುತ್ತಾ ಒತ್ತಬೇಕಾಗುತ್ತದೆ. ಬ್ಲೇಡ್ನ ಮೇಲೆ ಕಿರುಬೆರಳಿನ ಬುಡದಿಂದ ಬ್ಲೇಡ್ ಅನ್ನು ಕತ್ತರಿಸುವ ಅಂಚಿನಿಂದ ಸುಮಾರು 40 ರಿಂದ 50 ಮಿಲಿಮೀಟರ್ಗೆ ಹಿಡಿಯಿರಿ. ಕಿರುಬೆರಳು ಮತ್ತು ಉಂಗುರ ಬೆರಳನ್ನು ಬ್ಲೇಡ್ನ ಸುತ್ತಲೂ ಲಘುವಾಗಿ ಸುತ್ತಿ ಹಿಡಿದುಕೊಳ್ಳಿ. ತೋರು ಬೆರಳು ಬ್ಲೇಡ್ ಸುತ್ತಲೂ ಸಡಿಲವಾಗಿ ಇರುತ್ತದೆ ಮತ್ತು ಹೆಬ್ಬೆರಳು ಬ್ಲೇಡ್ನ ಮೇಲ್ಭಾಗದಲ್ಲಿ ಮತ್ತು ಅದಕ್ಕೆ ಲಂಬ ಕೋನದಲ್ಲಿರಲಿ. ಸ್ಕ್ರೇಪರ್ ಅನ್ನು ಸರಾಸರಿ ಗಡಸುತನದ ಲೋಹಗಳಿಗೆ ಮೇಲ್ಮೈಯಿಂದ ಸುಮಾರು 30 ಡಿಗ್ರಿ ಕೋನದಲ್ಲಿ ಹಿಡಿದುಕೊಳ್ಳಲಾಗುತ್ತದೆ. ಕೋನವು ಗಟ್ಟಿಯಾದ ಲೋಹಗಳಿಗೆ ಹೆಚ್ಚಾಗುತ್ತದೆ ಮತ್ತು ಮೃದುವಾದ ಲೋಹಗಳಿಗೆ ಕಡಿಮೆಯಾಗುತ್ತದೆ. ಒಂದು ದಿಕ್ಕಿನಲ್ಲಿ ಸ್ಕ್ರೇಪ್ ಮಾಡಿದ ನಂತರ ಮತ್ತು ಮೇಲ್ಮೈ ಪ್ಲೇಟ್ನಲ್ಲಿ ಪರೀಕ್ಷಿಸಿದ ನಂತರ ಸ್ಕ್ರೇಪಿಂಗ್ನ ದಿಕ್ಕನ್ನು 90 ಡಿಗ್ರಿಯಷ್ಟು ಬದಲಾಯಿಸಿ. ಸ್ಕ್ರೇಪರ್ಗಳ ಆರೈಕೆ ಮತ್ತು ನಿರ್ವಹಣೆ. ಸ್ಕ್ರೇಪರ್ಗಳು ಹರಿತವಾಗಿರಬೇಕು, ನಿರ್ವಹಿಸಲು ಉತ್ತಮ ಸ್ಥಿತಿಯಲ್ಲಿರಬೇಕು. ಕತ್ತರಿಸುವ ತುದಿಯನ್ನು ರಬ್ಬರ್ ಅಥವಾ ಚರ್ಮದ ಹೊದಿಕೆಯೊಂದಿಗೆ ಕವರ್ ಮಾಡಿ. ಬಳಸಿದ ನಂತರ ತುಕ್ಕು ಹಿಡಿಯುವುದನ್ನು ತಪ್ಪಿಸಲು ತುದಿಗೆ ಗ್ರೀಸ್ ಹಾಕಿ. ಸ್ಕ್ರೇಪರ್ ಬೆಂಚಿನಿಂದ ಕೆಳಗೆ ಬೀಳಬಾರದು.
ಅದನ್ನು ಇತರ ಸಲಕರಣೆಗಳೊಂದಿಗೆ ಸೇರಿಸಿ ಇಡಬೇಡಿ. ನಾವು ಕಲಿತಿರುವ ಅಂಶಗಳನ್ನ ಪುನರಾವಲೋಕನ ಮಾಡೋಣ. ಹ್ಯಾಂಡ್ ಸ್ಕ್ರೇಪಿಂಗ್. ಹ್ಯಾಂಡ್ ಸ್ಕ್ರೇಪರ್ನ ಭಾಗಗಳು, ಸ್ಕ್ರೇಪರ್ಗಳ ವಿಧಗಳು ಮತ್ತು ಅವುಗಳ ಉಪಯೋಗಗಳು, ಸ್ಕ್ರೇಪ್ ಮಾಡುವಾಗ ಸ್ಕ್ರೇಪರ್ಗಳನ್ನು ಸರಿಯಾಗಿ ಹಿಡಿದುಕೊಳ್ಳುವುದು ಹೇಗೆ, ಸ್ಕ್ರೇಪರ್ಗಳ ಆರೈಕೆ ಮತ್ತು ನಿರ್ವಹಣೆ. ಇದುವರೆಗೆ ಸ್ಕ್ರೇಪರ್ಗಳು ಮತ್ತು ಸ್ಕ್ರೇಪಿಂಗ್ ಕಾರ್ಯಾಚರಣೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ತರಗತಿಯಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.